ಇದು ನಾಣ್ಯ ಸಂಗ್ರಹದ ಬಗ್ಗೆ ಪತ್ರಿಕೆ ಅವರು ಬರೆದಿರ್ತಕ್ಕಂಥದ್ದು. ಇದು ಮಹೇಶ್ ಸರ್ ನರೇಗಲ್ ಅವರು ಅವರೇ ಬರೆದಿದ್ದು. ಇನ್ನು ನಾನು ಬೀದಿ ನಾಟಕಕ್ಕೆ ಹೋಗ್ತಾ ಇದ್ದೆ. ನೀವು ನಾಟಕ ಮಾಡಿದ್ರ? ಹೌದು, ಬೀದಿ ನಾಟಕದಲ್ಲಿ ಇದ್ದೆ. ಸ್ತ್ರೀ ಪಾತ್ರಗಳನ್ನ ಮಾಡ್ತಿದ್ದೆ. ಅದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಇದು 18 ರಾಷ್ಟ್ರೀಯ NSS ಕ್ಯಾಂಪ್ನವ್ರಿಗೆ ಪ್ರದರ್ಶನ ಮಾಡಿಸಿದ್ದು. ಆಮೇಲೆ ಇದು SR ನರಸಾಪುರ ಕಲಾ MB ಶಿರೂರು ಅಂದ್ರೆ ಸಕ್ಕರೆ ಕಾಲೇಜ್ ಅಂದೆಲ್ಲ, ಈಗ ನ್ಯಾಕ್ ಕಮಿಟಿ ಅವ್ರು ಬಂದಾರಲ್ಲ ಅವ್ರು, ಇವರೇ ಪ್ರಿನ್ಸಿಪಾಲ್. ಇವೆಲ್ಲ ಕಲೆಕ್ಟ್ ಆಗಿರುವಂತದ ಸರ್? ಹೌದು ಹೌದು ಹೌದು, ಅವ್ರು ಶಾಲೆ ಅವ್ರು ತಗೊಂಡಿದ್ದು. ಅಂದ್ರೆ ನ್ಯಾಕ್ ಕಮಿಟಿ ಅವ್ರು ಬಂದಾಗ ಅಲ್ಲಿ ಪ್ರದರ್ಶನಕ್ಕೆ ನಾನು ನಾಣ್ಯಗಳನ್ನ ಇಟ್ಟಿದ್ದೆ. ಇದು ಎಷ್ಟರಲ್ಲಿ ಸರ್ ನಾಣ್ಯಗಳು ಇಟ್ಟಿರೋದು? ಇಲ್ಲಿ ಇಲ್ಲಿ ಬದಿರಲ್ಲಿ ಇದಾರೆ ಸರ್. ಮಾರ್ಚ್ 6-7-2017 2017. ಇಷ್ಟೆಲ್ಲ ಇವು ನಾಣ್ಯಗಳನ್ನ ಇಟ್ಟಿದ್ದಾರೆ? ಹ್ಞೂ ರೀ. ಅವು ಈಗ ನಾವು ಹಾಡಾಕ ಹೋಗ್ತಿದ್ದಾಗಿನ್ನು ಏನು ಅಕ್ಕ ಮಹಾದೇವಿ ವುಮೆನ್ಸ್ ಕಾಲೇಜ್ನವರು ಅವರು ಕೂಡ ಬಂದು ಪ್ರಶಸ್ತಿ ಇದು ಕೊಟ್ಟಿದ್ದಾರೆ. ಅವರು ಕೂಡ ಒಯ್ದಿದ್ದಾರೆ. ಇದ್ಯಾವ್ದು ಅಕ್ಕ ಮಹಾದೇವಿ ವುಮೆನ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಬಾಗಲಕೋಟೆ. ಇದು ಇಲ್ಲಿ ಐತೆ ನೋಡಿ, ಭುವನೇಶ್ವರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ನವರು. ಕುಳಿಗೇರಿ ಕ್ರಾಸ್ ಅಂದ್ವಲ್ಲ ಅವರು. ಆಮೇಲೆ ಇದು ಧರ್ಮಸ್ಥಳ ಸಂಘದವರು. ಅದು ಯಾವಾಗ ಅಂದ್ರೆ ಇದೇನು ಸರ್? ನಿಮ್ದು ರೆಕಾರ್ಡಿಂಗ್ ಸ್ಟುಡಿಯೋ ಇತ್ತಾ? ಹೌದು. ಆಮೇಲೆ ಮಿಮಿಕ್ರಿ ಮಾಡೋಕೆ ಹೋಗ್ತಿದ್ನಲ್ಲ, ಅದ್ರ ಸರಿಯಾಗಿ ಏನು ಸರ್ ಇದು ಹಳೆಯ ನಾಣ್ಯಗಳ ಪ್ರದರ್ಶನ ಮಾಡೋದು ಕೈ ನೀಡಿದ ಇದು ಹಳೆಯ ನಾಣ್ಯದ ಕಿಟ್ಲಿ ಪೂರ್ವ ಕಾಲೇಜ್ ಶಾಲಾ. ಎಲ್ಲಿದ್ರದು? ಕಿಟಲ್ ಪೂರ್ವ ಪ್ರಾಥಮಿಕ ಶಾಲೆ ಬೇವೂರ್ ಇಲ್ಲಿದೆ. ಇದು ಜ್ಞಾನಗಂಗಾದವರು ಹೇಳಿದ್ವಲ್ಲ, ಜ್ಞಾನಗಂಗಾ ಸ್ಕೂಲ್ನವರು. ಹಲವಾರು ಕಾಲೇಜ್. ಇದು ಪರಪ್ಪ ಸಂಗಪ್ಪ ಸಜ್ಜನ್ ಕಲಾವಾಣಿ ಅವ್ರದ್ದು. ಆಮೇಲೆ ಇದು ಅಲ್ಲಿದೆ ಸರ್. ಇದು ಅವ್ರದ್ದೇ. ಹಲವಾರು ಬಹಳಷ್ಟು ಕೊಟ್ಟಿದ್ದಾರೆ ಸರ್. ಎಲ್ಲ ಪ್ರಶಸ್ತಿಗಳನ್ನ ತೆಗಿತಾ ಹೋದ್ರೆ ಭಾಳ ಅದಾವ. ಇದು ಸಾಕಷ್ಟು ಅದಾವ ಸರ್. ಇಲ್ಲೆಲ್ಲ ಅದಾವಲ್ಲ. ಇದು ಯಾವಾಗ 1995 ಅವಾಗ ಇಲ್ಲೆಲ್ಲ ಸಾಕಷ್ಟು ಅದಾವು ಸರ್. ಇಲ್ಲೆಲ್ಲ ಅದಾವಲ್ಲ ಸರ್ಟಿಫಿಕೇಟ್, ಇನ್ನೂ ಇಲ್ಲಿ ಅದಾವು. ಅದೊಂದು ಕಾಗದಂತ ಇವು ಎಲ್ಲ ಇಲ್ಲಿ ಅದಾವು. ಆಮೇಲೆ ಇಲ್ಲಿ ಅದಾವು. ಈ ಪ್ರಶಸ್ತಿ ಪತ್ರ ಬಂತು ಅಂದ ತಕ್ಷಣ ಪರಿಸ್ಥಿತಿಯನ್ನು ಸುಧಾರಣೆ ಆಗಲ್ಲ ಸರ್. ಪರಿಸ್ಥಿತಿ ಇದ್ದಂಗೆ ಇರುತ್ತೆ. ಪ್ರಶಸ್ತಿ ಪತ್ರಗಳು ಏನಪ್ಪಾ ಅಂದ್ರೆ ಸಮಾಜ ನಮ್ಮನ್ನ ಗುರುತಿಸೈತಿ, ಸಮಾಜ ನಮಗೆ ಆಶೀರ್ವದಿಸೈತಿ, ಸಮಾಜದಲ್ಲಿ ನಾವು ಒಂದು ಗುರುತಿಸ್ಕೊಂಡಿದೀವಿ, ಇಲ್ಲ ಸಮಾಜ ನಮ್ಮನ್ನ ಆಶೀರ್ವದಿಸೈತಿ ಅಂತ ಹೇಳ್ತಕ್ಕಂಥದ್ದು ಇದೊಂದು ಗುರುತು ಅನ್ಬೋದು ವಿನಃ ಈ ಸರ್ಟಿಫಿಕೇಟ್ಗಳಿಂದ ಹೊಟ್ಟೆ ತುಂಬಂಗಿಲ್ಲ. ಹೊಟ್ಟೆ ತುಂಬಬೇಕು ಅಂದ್ರೆ ಮತ್ತು ನಾವು ದುಡಿಬೇಕು. ದುಡಿದ್ರೆ ದುಡ್ಡಿನ ತಾಯಿ. ಇಷ್ಟು ನನ್ನ ಎಲ್ಲ ಸರ್ಟಿಫಿಕೇಟ್. ಇಷ್ಟೊಂದು ಪ್ರಶಸ್ತಿಗಳನ್ನ ಪಡೆದ್ರು ಕೂಡ ಇವತ್ತಿನ ಒಂದು ಈ ಪ್ರಶಸ್ತಿಗಳಿಗೆ ಮತ್ತು ಇವತ್ತು ನಡೀತಿರುವಂತ ಬದುಕಿಗೆ ಏನಾದ್ರು ಬದಲಾವಣೆ ಆಗಿದೆ? ಅಲ್ಲ, ಕಲೆ ಸಂತೋಷ ಪಡಾಕ, ಬೇರೆಯವರಿಗೆ ಸಂತೋಷ ಪಡಿಸಾಕ, ಹೊಟ್ಟೆ ತುಂಬಿಸ್ಕೊಳಕಲ್ಲ. ಹೊಟ್ಟೆ ತುಂಬಿಸ್ಕೊಳಕ್ ಒಂದು ಉದ್ಯೋಗ. ಆಮೇಲೆ ಕಲೆ ಒಂದನ್ನೇ ನೆಚ್ಚಿ ಬದುಕು ಕಟ್ಕೊಂಡವ್ರು ಸಾಕಷ್ಟು ಜನ ಅದಾರ. ಒಂದ ರಂಗಭೂಮಿನಲ್ಲೂ ಒಳ್ಳೊಳ್ಳೆ ಕಲಾವಿದರು ಅದನ್ನೇ ನೆಚ್ಕೊಂಡು ಅದಾರ. ಎಷ್ಟೋ ಜನ ಕಲಾವಿದರು ರಂಗಭೂಮಿಗೆ ಹೋಗಿ ದುರಭ್ಯಾಸಗಳನ್ನ ಮಾಡಿ ಕೆಟ್ಟವ್ರು ಅದಾರ. ಅಲ್ಲಿ ಹೋಗಿ ಹಾಳಾದವ್ರು ಅದಾರ, ಉದ್ಧಾರ ಆದವ್ರು ಅದಾರ. ಇವತ್ತು ದಯಾನಂದ ಬಿಳಿಗೆ ಅವರಾಗಿರ್ಬೋದು, ಅವ್ರ ತಮ್ಮಾರು ಸಿದ್ದು ಬಿಳಿಗೆ ಅವರಾಗಿರ್ಬೋದು, ಫಯಾಜ್ ಖರ್ಜ್ಗೆ ಆಗಿರ್ಬೋದು, ಆಮೇಲೆ ಈ ಚಿತ್ರಗಿರಿ ನಾಟಕ ಕಂಪನಿಯವರು ಬಹಳ ಮಂದಿ ಒಳ್ಳೊಳ್ಳೆ ಹೆಸರು ತಗೊಂಡಾರ, ಒಳ್ಳೆ ರೀತಿಯಲ್ಲಿ ಬದುಕ್ಯಾರ. ದುರಭ್ಯಾಸಗಳನ್ನ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಎಲ್ಲಿ ಬೇಕಾದ್ರೂ ಬದುಕಬಹುದು. ಮೊಟ್ಟ ಮೊದಲನೇದಾಗಿ ಅಭ್ಯಾಸಗಳು, ಚಟಗಳನ್ನ ಬಿಡಬೇಕು ಅಂತಕ್ಕಂಥದ್ದನ್ನು ನಾವು ಹೇಳ್ತಕ್ಕಂಥದ್ದು. ಆ ಬ್ಯಾಕ್ವರ್ಡ್ ಇಲ್ಲಿ ಈಗ ನನ್ನ ಶ್ರೀಕಾಂತ್ ಬಿಲಿಕೇರಿ ID-ನಲ್ಲಿ ಈಗ ಮೊದಲಕ್ಕೆ ಎಲ್ಲ ಕಲಾವಿದರು ಅಂತ ಒಂದು ಫೇಸ್ಬುಕ್ ಪೇಜ್ ಇತ್ತು. ಆ ಪೇಜ್ನಲ್ಲಿ ಕಲಾವಿದರ ಬಗ್ಗೆ ಬರೀತಿದ್ನಿ. ಅವಾಗ ಏನಾಗ್ಬಿಡ್ತು, ಎಲ್ಲ
ಫೇಸ್ಬುಕ್ ಹ್ಯಾಕ್ ಆಗಿದ್ಮೇಲೆ ಹೋಯ್ತು. ಇದು ಹೇಳಿದ್ನಲ್ಲ, ಇವಾಗ ಇವೇನದಾವಲ್ಲ ಮಂಚದಿಂದ ಮಸಣದವರೆಗೆ ಅಂತ ಬರಿತಕ್ಕಂಥದ್ದು ಈ ಸದ್ಯಕ್ಕೆ ನಡೆದಿರೋ ಸೀರಿಯಲ್ಲು. ಇಷ್ಟು ಪೇಜ್ ಈಗ ಆಗಿದೆ, 72ನೇ ಕಂತಿಗೆ ಮುಕ್ತಾಯ ಆಗುತ್ತೆ ಅದು. ಇದು ಒಂದನೇದ್ದು. ಇನ್ನು ಬಿಟ್ಟರೆ ಈ 10 ರೂಪಾಯಿ 16 ಆಲೋಚನೆಗಳು ಅಂತ ಇದೊಂದು ಕತೆ ಬರೆದಿದ್ದೀನಿ. ಇದೊಂದು 55 ಪೇಜ್ ಅದ ಇದೊಂದು. ಆಮೇಲೆ ಯಾಕಾದರೂ ಬರ್ತಾವೆ ಯೌವನದ ದಿನಗಳು, ಈಗ ಅದು 30ನೇ ಕಂತಿಗೆ ನಿಂತಿತ್ತು. ಈಗ ಇದಾದಮೇಲೆ ಇದನ್ನು 72ನೇ ಕಂತಿಗೆ ಮುಕ್ತಾಯ ಆದಮೇಲೆ ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಪುಷ್ಪಮಾಲಾ ಅನ್ನಿಗೇರಿ ಅವ್ರ ಬಗ್ಗೆ ಬರೆದಿರ್ತಕ್ಕಂಥದ್ದು ಇದು. ಆಮೇಲೆ ಸಿದ್ದಯ್ಯ ದೊಡ್ಡವಾಡ ಅಂತ, ದೊಡ್ಡವಾಡ ಕಂಪನಿ ಮಾಲೀಕರ ಬದುಕಿನ ಬಗ್ಗೆ ಬರೆದಿರ್ತಕ್ಕಂಥದ್ದು ಇದು. ಇದು ಪೂರ್ತಿ ಕತೆ ಮುಕ್ತಾಯ ಆಗಿದೆ. ಇದನ್ನು ಬಿಟ್ಟರೆ ನಮ್ಮ ವೈಯಕ್ತಿಕ ಬದುಕಿಂದ ಬರ್ಕೊಂಡಿರ್ತಕ್ಕಂಥದ್ದು ಇದು. ಇದು ಬೈಲಹೊಂಗಲ ಬಸ್ ನಿಲ್ದಾಣ ಅಂತೇಳಿ, ಇದು ಬೈಲಹೊಂಗಲ ಬಸ್ ನಿಲ್ದಾಣದ ಬಗ್ಗೆ ಬರೆದಿರ್ತಕ್ಕಂಥ ಕತೆ ಇದು. ಇದು ಬಿಟ್ಟರೆ ರೇವಣ ಸಿದ್ದಯ್ಯ ಅಮರಯ್ಯ ಹೊಸೂರು ಮಠ ಶ್ರೀಧರ ಗಡ್ಡೆ ಬಳ್ಳಾರಿ, ಇವರು ರಂಗಭೂಮಿ ಕಲಾವಿದರು. ಇದೊಂದು 45 ಪೇಜ್ ಇದೆ. ಆಮೇಲೆ HB ಸರೋಜಮ್ಮ ಅಂತ, ಸರೋಜಮ್ಮನವ್ರ ಬಗ್ಗೆ ಬರೆದಿರ್ತಕ್ಕಂಥದ್ದು. ಅವರು ಕೂಡ ರಂಗಭೂಮಿ ಕಲಾವಿದರು. ಇನ್ನು ಪ್ರಕಾಶ್ ಕಡ್ಪಟ್ಟಿಯವರ ಕುಟುಂಬದ ಬಗ್ಗೆ ಬರೆದಿರ್ತಕ್ಕಂಥದ್ದು. ಭಾಳ ಬರ್ದಿದ್ರಲ್ಲ ಸರ್, ಬರೀ 8 ಅಂತ ಏನೋ ಇಲ್ಲ, ಸಿಕ್ಕಾವು ಒಂದಿಷ್ಟು ಸಿಕ್ಕಿಲ್ಲ. ಇದು ಬದನೆಹಾಳು ಭೀಮಣ್ಣ ಅನ್ನೋರ ಬಗ್ಗೆ ಬರೆದಿರ್ತಕ್ಕಂಥದ್ದು. ಪುಸ್ತಕಗಳನ್ನ ಎಷ್ಟು ಬರ್ದಿದ್ರಿ ಈ ರೀತಿ ಈಗ ಹೇಳಿದ್ರಲ್ಲ ಯಾವ? ಈಗ ಅದೇ ಹೇಳ್ತೀನಲ್ರಿ, ಒಂದು 8 ಆಗ್ತಾವು. ಈಗ 8 ಪುಸ್ತಕಗಳು ಆಗ್ತಾವು ಈ ಸದ್ಯ ಪ್ರಿಂಟಿಂಗ್ ನಡೆಸಿದ ಕೊಟ್ರ. ಹೌದು. ಸಾಹಿತ್ಯ ಅಂತ ಯಾವುದು ಬರ್ದಿಲ್ಲ? ಈ ಸಾಹಿತ್ಯ ಅಂದ್ರೆ ಯಾವುದು? ಗೀತೆಗಳು? ಇಲ್ಲ 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 ಇಲ್ಲ, ನಾವು ಅಂತ ಯಾವ ಗೀತೆನೂ ಬರ್ದಿಲ್ಲ. ಬಟ್ ಬರೀ ಹೆಚ್ಚು ನಾನು ರಂಗಭೂಮಿ ಕಲಾವಿದ್ರ ಬಗ್ಗೆನ ಬರ್ದಿರ್ತಕ್ಕಂಥದ್ದು ಜಾಸ್ತಿ. ಅವೇ ಅದಾವ ಇದ್ರೊಳಗೆಲ್ಲವು. ಆಮೇಲೆ ಒಂದಿಷ್ಟು ಈ ಸುಸೈಡ್ ಮಾಡ್ಕೊಳ್ತಕ್ಕಂಥ ಮಕ್ಕಳ ಬಗ್ಗೆ ಬರೆದಿರ್ತಕ್ಕಂಥ ಅದಾವು. ಹೆಚ್ಚು ರಂಗಭೂಮಿ ಕಲಾವಿದರು. ರಂಗಭೂಮಿ ಕಲಾವಿದರ ಬಗ್ಗೆ ಬರ್ತಾರೆ. ಹ್ಞೂ, ಕಲಾವಿದ್ರ ಬಗ್ಗೆ ಬಿಟ್ಟರೆ ಮತ್ತೆ ಇನ್ನೇನು ಯಾರ ಬಗ್ಗೆನೂ ನಾನು ಬರೀಲಿಲ್ಲ. ಬರೆಯಕ್ಕೆ ಬರೋದಿಲ್ಲ ಅಂತಂದ್ರೂ ಅಡ್ಡಿ ಇಲ್ಲ, ನನಗೆ ಮತ್ತೆ ಇನ್ನೇನು ಬರೆಯಕ್ಕೆ ಬರಲ್ಲ. ಇನ್ನೊಂದಿಷ್ಟು ಅದಾವು, ಅವೆಲ್ಲ ಪ್ರಿಂಟ್ ತೊಗೋಬೇಕು. ಪ್ರಿಂಟ್ ತೊಗೊಂಡ್ಮೇಲೆ ನೋಡೋದು ಸರ್. ಎಷ್ಟು ಇದೆ? ಎಷ್ಟು ಐತಲ್ರಿ, ಎಷ್ಟು ಆಗಿ ಹೋತು. ಈಗ ಮುಂದೆ ಮಾಡಬೇಕಾಗಿರೋದು ಇನ್ನೇನು ಮಾಡಬೇಕಾದಂಥದ್ದು ಇಲ್ಲ. ನನ್ನ ಒಂದು ಲೆಕ್ಕಾಚಾರದ ಪ್ರಕಾರ ನನಗೇನು ನೀಗ್ತಿತ್ತು, ನನ್ನಿಂದ ಏನಾಗ್ತಿತ್ತು ಅದನ್ನು ಮಾಡೀನಿ ಅಂತ ನಾನು ಅನ್ಕೊಂಡೀನಿ. ಅದು ನನಗೆ ಸಂತೃಪ್ತಿ. ಸರಿ ತಪ್ಪು 1000 ಆಗಿರ್ತಾವೆ. ನನ್ನ ಬದುಕಿನ ಬಗ್ಗೆ ನನಗೆ ಸಂತೃಪ್ತಿ, ಅಷ್ಟು ಮಾತ್ರ ನಿಜ. ಏನು ಮಾಡಬೇಕು ಆದಂಥದ್ದು ಏನೂ ಇಲ್ಲ ನನಗೆ. ಇನ್ನು ದೇವರಿಗೆ ನನ್ನ ಕಡೆಯಿಂದ ಏನಾರು ಮಾಡಿಸ್ಬೇಕು ಅಂತ ಅನಿಸಿದ್ರೆ ಅವ ಮಾಡಿಸ್ಲಿ, ಮಾಡ್ತೀನಿ. ಅವನ ಶಕ್ತಿ ಕೊಟ್ರೆ ಏನು ಮಾಡಿಸ್ಬೇಕಂತ ನಾವು ಮಾಡಿಸ್ಲಿ, ಮಾಡ್ತೀನಿ. ಇಷ್ಟೊತ್ತು ನನಗೆ ಒಂದು ಸಂದರ್ಶನ ಕೊಟ್ಟರೆ, ನಿಮ್ಮ ಒಂದು ಕಲೆಕ್ಟ್ ಮಾಡಿರುವಂಥ ಎಲ್ಲ ನಾಣ್ಯಗಳನ್ನು ತೋರಿಸಿರಿ ನಮ್ಮ ವೀಕ್ಷಕರಿಗೆ. ಅದಕ್ಕೋಸ್ಕರ ನಮ್ಮ ಒಂದು ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಕಡೆಯಿಂದ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀವಿ ಸರ್. ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ನನ್ನನ್ನು ಗುರುತಿಸಿ ನಮ್ಮ ಮನೆವರೆಗೂ ಬಂದು ಸ್ವಂತ ಖರ್ಚು ಮಾಡ್ಕೊಂಡು ಬಂದು ಇದೊಂದು ಸಂದರ್ಶನ ಮಾಡಿದ್ದೀರಿ. ನನ್ನನ್ನು ಗುರುತಿಸಿದಿರಿ ಅನ್ನೋದೇ ಒಂದು ಹೆಮ್ಮೆ. ಹಾಂ ಸರ್. ಇಲ್ಲ ಸರ್, ಯಾಕಂದ್ರೆ ನಿಮ್ಮಲ್ಲಿರ್ತಕ್ಕಂಥದ್ದು ನಾಣ್ಯಗಳು ಈ ದೇಶದ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇರ್ತಕ್ಕಂಥ ನಾಣ್ಯಗಳನ್ನು ಇವರು ಕಲೆಕ್ಟ್ ಮಾಡಿಟ್ಟಿರುವಂಥದ್ದು. ಆ ವಿಷಯ ನನ್ನ ಕಿವಿಗೆ ಗೊತ್ತು. ಹಾಗಾಗಿ ನಾನು ಇವ್ರನ್ನ ಸಂದರ್ಶನ ಮಾಡಲೇಬೇಕು ಅಂತ ಅಂದ್ಕೊಂಡು ಸಂದರ್ಶನ ಮಾಡಿದ್ದೀನಿ. ನಂದೊಂದು ಸರ್ಕಾರಕ್ಕೆ ಒಂದು ಮನವಿ ಏನಪ್ಪ ಅಂತಂದ್ರೆ, ಇವರು ಇಷ್ಟೆಲ್ಲ ನಾಣ್ಯಗಳನ್ನು ಕಲೆಕ್ಟ್ ಮಾಡಿದ್ದಾರೆ, ಆದಷ್ಟು ಇಂಥ ಒಂದು ನಾಣ್ಯಗಳನ್ನು ಪ್ರದರ್ಶನ ಮಾಡಲಿಕ್ಕೆ ತಗೊಳ್ರಿ ಅನ್ನುವಂಥದ್ದು ನನ್ನ ಉದ್ದೇಶ. ನನ್ನ ವಿಷಯ ಯಾಕಂತಂದ್ರೆ ಇಂಥ ನಾಣ್ಯಗಳನ್ನು ಮುಂದೆ ಇರುವಂಥ ಮಕ್ಕಳಿಗೆ ಈ ರೀತಿ ಇದ್ದವು ಅಂತ ಹೇಳ್ಕೊಳ್ಳೋಕೆ ಇವು ಬೇಕಾಗುವಂಥ ನಾಣ್ಯಗಳು. ಅದಕ್ಕೋಸ್ಕರ ಸರ್ಕಾರಕ್ಕೆ ನನ್ನೊಂದು ಮನವಿ, ಆದಷ್ಟು ಇಂಥ ಒಂದು ನಾಣ್ಯಗಳನ್ನ ಗುರುಗಳು ನೀವು ಒಂದು ವೇಳೆ ಸರ್ಕಾರ ಕೇಳಿದ್ರೆ ನಾಣ್ಯಗಳನ್ನ ನೀವು ಕೊಡ್ತೀರಿ. ಬೇರೆ ಹೊರಗಡೆ ಯಾರು ಕೇರಿ ಏನು ಕೊಡಲ್ಲ, ಸರ್ಕಾರ ಮತ್ತು ಅದಕ್ಕೆ ಏನಾರ ಕೊಡ್ಬೇಕಲ್ಲ. ಹೌದು, ಈಗ ಹೌದಲ್ಲ, ಸರ್ಕಾರ ಕೊಡ್ತದೆ ಅಂತಂದ್ರೆ ಅದ್ರದ್ದು ಏನು ವ್ಯಾಲ್ಯೂ ಐತೆ, ಪರಿಹಾರ ತಗೋಬಹುದು. ಸರ್ಕಾರ ಅದಕ್ಕೆ ಖರೀದಿ ಮಾಡಿದಂತ ಹೊರಗಡೆ ಯಾರು ಬಂದ್ರೆ ನಾನೇನು ಕೊಡಲ್ಲ, ಹೊರಗಿನ ಜನಕ್ಕೆ ಕೊಡಲ್ಲ. ಕೇಳಿದ್ರೆ ಕೊಡ್ತಾ ಕೇಳಲಿ ಅಂತೇನಿಲ್ಲ, ಕೇಳಬೇಕು ಅಂತೇನಿಲ್ಲ. ಇಲ್ಲ ಸರ್, ನನ್ನ ವೈಯಕ್ತಿಕ ವಿಚಾರ ಹೇಳಿದ್ರೆ ಇಂಥವನ್ನ ನಾಣ್ಯಗಳನ್ನ ಸರ್ಕಾರ ತಗೊಳ್ಳೇಬೇಕು. ಯಾಕಂತಂದ್ರೆ ಆಗಿನ ಒಂದು
ಈ ನಾಣ್ಯಗಳು ಯಾವ ರೀತಿ ಇದ್ದವು ಅಂತ ಹೇಳ್ಕೊಳ್ಳೋಕೆ ಈ ಒಂದು ನಾಣ್ಯಗಳು ಬೇಕಾಗ್ತಾವೆ ಸರ್. ಆದಷ್ಟು ಸರ್ಕಾರ ಇಂಥ ವ್ಯಕ್ತಿಗಳ ಹತ್ರ ಇರುವಂಥದ್ದನ್ನು ಗಮನಕ್ಕೆ ತಗೊಂಡು ಆದಷ್ಟು ಈ ಒಂದು ನಾಣ್ಯಗಳನ್ನ ಎಲ್ಲ ನಾಣ್ಯ ಸಂಗ್ರಹ ಕಾಡಿಂದ ಕಲೆಕ್ಟ್ ಮಾಡ್ಕೊಂಡು ಮ್ಯೂಸಿಯಂ ಇಡ್ಲಿ ಒಂದು ಯಾವುದೇ ಈಗ ಯಾವ ರೀತಿ ನೋಡ್ರಿ ಮೈಸೂರೊಳಗೆ ಒಂದು ಯಾವುದೋ ಪೈನಾ ಮ್ಯೂಸಿಯಂ ಅಂತ ಒಂದು ಮ್ಯೂಸಿಯಂ ಮಾಡಿದಾರೆ. ಏನಪ್ಪ ಅಂತಂದ್ರೆ ಅಲ್ಲಿ ಇಂಥ ಗಾಡಿಗಳು ಇಲ್ಲ ಅನ್ನುವಂಗಿಲ್ಲ. ಹೌದಲ್ಲ ಸರ್. ಅದೇ ರೀತಿಯಾಗಿ ಇಂಥ ಒಂದು ನಾಣ್ಯಗಳ ಒಂದು ಮ್ಯೂಸಿಯಂ ಮಾಡ್ಬೋದಲ್ಲ, ಸಾಮಾಜಿಕವಾಗಿ ಜನರಿಗೆ ಒಂದು ಇದು ಪುಸ್ತಕ ಪುಟಗಳಲ್ಲಿ ಉಳಿಯುವಂಥವು. ಹೌದಾ, ಇಂಥ ಒಂದು ನಾಣ್ಯಗಳನ್ನ ಸರ್ಕಾರ ತಗೊಂಡು ಇವರಿಗೆ ಅದಕ್ಕೇನು ಬೇಕಾದಂಥ ಪರಿಹಾರಗಳನ್ನ ಕೊಟ್ಟು ಒಂದು ಸರ್ಕಾರ ತೊಗೊಂಡ್ರೆ ಮುಂದೆ ಬರುವಂಥ ಪೀಳಿಗೆಗಳಿಗೆ ಮಕ್ಕಳಿಗೆ ಇಂಥ ಒಂದು ನಾಣ್ಯಗಳಿದ್ದು ಅಂತ ಹೇಳ್ಕೊಳಕ್ಕೆ ಉಪಯೋಗ ಆಗ್ತತಿ. ಸರ್ಕಾರದಿಂದ ಒಂದು ಒಳ್ಳೆ ಮಕ್ಕಳಿಗೆ ಜ್ಞಾನ ಸಿಗತ್ತೆ ಅನ್ನುವಂಥದ್ದು ಉದ್ದೇಶ ಅಷ್ಟೇ. ಅದಕ್ಕೋಸ್ಕರ ಇಷ್ಟೆಲ್ಲ ನಾಣ್ಯಗಳನ್ನು ನೀವು ಕಲೆಕ್ಟ್ ಮಾಡಿಟ್ಟಿದ್ದಕ್ಕಾಗಿ ನಾನು ನಿಮಗೆ ಮೊದಲು ಧನ್ಯವಾದ ಹೇಳ್ತೀನಿ. ಸಂದರ್ಶನ ಕೊಟ್ಟಿದ್ದಕ್ಕಾಗಿ ನಮಸ್ಕಾರ. ಏನಾಗಲಿ ನಿಮ್ಮ ಬದುಕು ಸುಮಧುರವಾಗಿ ಸುಂದರವಾಗಿ ಸಾಗಿ. ಅದು ಹಂಗಿರ್ಲಿ ಹಿಂಗಿರ್ಲಿ ಅಂತಲ್ಲ ಸರ್, ಬಂದಂಗೆ ಇರ್ಬೇಕು ಅಷ್ಟೇ. ಅದು ಹೆಂಗ್ ಬರುತ್ತೆ ಹಂಗೆ ಇರ್ಬೇಕು. ಬದುಕಿಗೆ ಹಿಂಗೆ ಇರಬೇಕು ಅಂತೇನಲ್ಲ, ಅದು ಹರಿದು ಹೋಗ್ತಿರ್ತೈತಿ. ಅದು ಹೆಂಗ್ ಹರ್ಕೊಂಡು ಹೋಗ್ತಿರ್ತೈತಿ ಅದ್ರ ಜೋಡಿ ನಾವು ಹೋಗ್ಬೇಕಷ್ಟೇ. ಅಷ್ಟೇ ಇದು ಬದುಕು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ಇವ್ರದ್ದು ಒಂದು ಚಾನಲ್ ಐತಿ, ಅದಾಗ ಇನ್ನೊಂದು ಸರಿ ಮನವಿ ಮಾಡ್ಕೊತೀನಿ. ಆದಷ್ಟು ಅವ್ರು ಯೂಟ್ಯೂಬ್ ಇದ್ದಾನೆ ಏನೋ ಒಂದು ಸಣ್ಣ ಜೀವನ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮದು ಒಂದು ಹೆಲ್ಪ್ ಇರಲಿ. ಎಲ್ಲ ಕಲಾವಿದರು ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಐತಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರಿಗೆ ಒಂದು ಪ್ರೀತಿ ಪ್ರೋತ್ಸಾಹವನ್ನು ತೋರಿಸ್ರಿ ಅಂತ ಹೇಳ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ. ಮತ್ತೊಂದು ಸಂದರ್ಶನ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ. ನಮಸ್ಕಾರ.